ಸನ್ಮಾನ್ಯರೇ, ಲಂಡನ್ನಿನ ಇಲ್ಫರ್ಡ್, ನಮ್ಮ ಮಗಳ ಮನೆ ಇರುವ ಇಲ್ಫರ್ಡ್ನಿಂದ 3.2 ಕಿಲೋಮೀಟರ್ ದೂರದಲ್ಲಿರುವ ಸೆವೆನ್ ಕಿಂಗ್ ಪಾರ್ಕನ್ನು ನೋಡಲು ನಾವು ಹೊರಟಿದ್ದೇವೆ. ಎತ್ತ ನೋಡಿದರೂ ಒಂದೇ ತೆರನಾದ ಕಟ್ಟಡಗಳು. ಆ ಕಟ್ಟಡಗಳ ಮುಂಭಾಗದಲ್ಲಿ ಒಂದೊಂದು ಕಾರುಗಳು ನಿಲ್ಲಿಸಿದ್ದವು. ನಾವು ಸುತ್ತಮುತ್ತ ಕಣ್ಣಾಯಿಸುತ್ತಾ ಮುಂದೆ ಸಾಗಿದೆವು. ಒಂದೇ ತೆರನಾದ ಕಟ್ಟಡ. ಒಂದು ಕಟ್ಟಡವನ್ನು ನೋಡಿದರೆ ಅದರ ಪಕ್ಕದಲ್ಲಿರುವ ಕಟ್ಟಡವೂ ಸಹ ಅದೇ ಕಟ್ಟಡವನ್ನು ಹೋಲುತ್ತಿತ್ತು. ಹೀಗೆ ರಸ್ತೆಯುದ್ದಕ್ಕೂ ನಾವು ಕಟ್ಟಡಗಳನ್ನು ವೀಕ್ಷಿಸುತ್ತಾ ಪ್ರತಿದಿನವೂ ಒಂದೊಂದು ಸ್ಥಳಕ್ಕೆ ವಾಕಿಂಗ್ ಮಾಡುವ ಅಭ್ಯಾಸ. ನೋಡಿ ಸೆವೆನ್ ಕಿಂಗ್ ಪಾರ್ಕನ್ನು ನಾವು ಪ್ರವೇಶಿಸಿದೆವು. ಇದು ಸೆವೆನ್ ಕಿಂಗ್ ಪಾರ್ಕ್. ಇದು ಲಂಡನ್ನಿನ ಇಲ್ಫರ್ಡ್ ಪ್ರದೇಶದಲ್ಲಿರುವ ಒಂದು ಜನಪ್ರಿಯ ಸಾರ್ವಜನಿಕ ಉದ್ಯಾನವನವಾಗಿದೆ. ಕುಟುಂಬದವರೆಲ್ಲ ಕುಳಿತು ವಿಶ್ರಾಂತಿ ಪಡೆಯುವಂತಹ ಒಂದು ಸ್ಥಳವಾಗಿದೆ ಹಾಗೂ ಮಕ್ಕಳಿಗೆ ಆಟವಾಡಲು ಬಹು ಆಕರ್ಷಣೀಯವಾದ ಸ್ಥಳವಾಗಿದೆ. ಲಂಡನ್ನಲ್ಲಿ ಅಲ್ಲಲ್ಲಿ ಇಂತಹ ಪಾರ್ಕುಗಳು ಗಮನ ಸೆಳೆಯುತ್ತವೆ. ಅದರಲ್ಲಿ ಪ್ರಮುಖವಾದದ್ದು ಈ ಸೆವೆನ್ ಕಿಂಗ್ಸ್ ಪಾರ್ಕ್. ಇಲ್ಲಿನ ವೈಶಿಷ್ಟ್ಯಗಳೇನೆಂದರೆ ವಿಶಾಲವಾದ ಹಸಿರು ಮೈದಾನ ಹಾಗೂ ಮಕ್ಕಳಿಗೆ ಆಟವಾಡಲು ತನ್ನದೇ ಆದ ಆಟದ ಪ್ರದೇಶಗಳಿದೆ. ನಡೆಯಲು ಮತ್ತು ಜಾಗಿಂಗ್ ಮಾಡಲು ಸೂಕ್ತ ಅವಕಾಶವಿದೆ. ಫುಟ್ಬಾಲ್ ಹಾಗೂ ಇತರ ಕ್ರೀಡೆಗಳಿಗೆ ಇಲ್ಲಿ ಅನುಕೂಲವಾದ ವಾತಾವರಣ ಕಲ್ಪಿಸಲಾಗಿದೆ. ಈ ಪಾರ್ಕು ಇಲ್ಫರ್ಡ್ನ ಸೆವೆನ್ ಕಿಂಗ್ಸ್ ಪ್ರದೇಶದ ಸಮೀಪದಲ್ಲಿದೆ ಮತ್ತು ಸ್ಥಳೀಯ ನಿವಾಸಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭೇಟಿ ನೀಡುವ ಸ್ಥಳವಾಗಿದೆ. ಈ ಸೆವೆನ್ ಕಿಂಗ್ಸ್ ಪಾರ್ಕ್ ಸಹ ಇಂಗ್ಲೆಂಡಿನ ಇಲ್ಫೋರ್ಡ್ನ ಸಮೀಪದಲ್ಲೇ ಇದೆ. ಲಂಡನ್ ಬರೋ ಆಫ್ ರೆಡ್ ಬ್ರಿಡ್ಜ್ನ ಒಂದು ಭಾಗವೇ ಆಗಿದೆ. ಇಲ್ಫೋರ್ಡ್ ಪಟ್ಟಣ ಕೇಂದ್ರದಿಂದ ಸರಿಸುಮಾರು 3.2 ಕಿಲೋಮೀಟರ್ ದೂರದಲ್ಲಿದೆ. ಇದನ್ನು ಸೆವೆನ್ ಕಿಂಗ್ಸ್ ಇಲ್ಫೋರ್ಡ್ ಪೋಸ್ಟ್ ಟೌನ್ನ ಭಾಗವಾಗಿದೆ. ಐತಿಹಾಸಿಕವಾಗಿ ಎಸೆಕ್ಸ್ನ ಭಾಗವಾಗಿದ್ದ ಇದು 1965ರವರೆಗೆ ಗ್ರೇಟರ್ ಲಂಡನ್ಗೆ ಸೇರಿಸಲ್ಪಟ್ಟಾಗ ಇಲ್ಫೋರ್ಡ್ ಮುನ್ಸಿಪಲ್ ಬರೋದ ಭಾಗವಾಗಿತ್ತು. ಇಲ್ಲಿ ಮಕ್ಕಳಿಗೆ ಆಟವಾಡಲು ಬಹು ಸೂಕ್ತವಾದ ಆಟಿಕೆಗಳಿವೆ ಹಾಗೂ ಮಕ್ಕಳಿಗೂ ಸಹ ಮನೋರಂಜನಾತ್ಮಕವಾಗಿ ಇದನ್ನು ನಿರ್ಮಾಣ ಮಾಡಿದ್ದಾರೆ. ಎತ್ತ ನೋಡಿದರೂ ಹುಲ್ಲು ಹಾಸು ಬಹು ಸುಂದರವಾದ ಉದ್ಯಾನವನವಾಗಿದೆ. ಇದನ್ನೆಲ್ಲ ವೀಕ್ಷಿಸುತ್ತಾ ಸಮಯ ಕಳೆದದ್ದೇ ನಮಗೆ ತಿಳಿಯಲಿಲ್ಲ. ಇದನ್ನೆಲ್ಲ ಸುತ್ತಾಡಿಕೊಂಡು ನಂತರ ಇಲ್ಫರ್ಡ್ ಮಗಳ ಮನೆಯ ಕಡೆಗೆ ನಮ್ಮ ಪ್ರಯಾಣ ಮುಂದುವರಿಸಿದೆವು. ಧನ್ಯವಾದಗಳು. ನಿಮ್ಮ ಸುಜ್ಞಾನ ಪ್ರಿಯ ಮಾ ಸುರೇಶ್ ಬಾಬು, ವಿಜಯಪುರ.